5 ದಿನ ಆಯ್ತು ರೀ ಬರ್ಲಾತಿದ್ದೇವೆ ಹೋಲ್ಕತ್ತಿದ್ದೇವೆ ರೀ. ಅದು ಏನು ಸಿಗೋದೇ ಇಲ್ರಿ. ಮುಂಜಾನೆ 6 ಗಂಟೆ ಹಿಡಿದು ಬಂದಿವ್ರಿ ನಾವು ನಮ್ಮ ಸಂಘಟ ಎಲ್ಲರವ್ರ. ಆದ್ರೆ ಇನ್ನೂವರೆಗೂ ಯಾವುದೂ ಇಲ್ಲೇ ಅದು ಬರಲಾರ್ದೆ ನಾವೆಲ್ಲಿದ್ದು ಕೂಡ ಮುಂದೆ. ಇದೀಗ ಮುಂಗಾರು ಹಂಗಾಮಿನ ಬಿತ್ತನೆ ಕಾರ್ಯ ಶುರುವಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಪ್ರತಿ ವರ್ಷ ರೈತರು ಎದುರಿಸ್ತಕ್ಕಂಥ ಒಂದು ರಸಗೊಬ್ಬರದ ಸಮಸ್ಯೆ ಹಾಗೆ ಮುಂದುವರೆದಿದೆ. ಸಾವಿರಾರು ರೈತರು ಬಂದು ರಸಗೊಬ್ಬರ ಮಾರಾಟ ಕೇಂದ್ರದ ಬಳಿ ನಿಲ್ತಾ ಇದ್ದಾರೆ. 4-5 ದಿನಗಳು ಕಳೆದರೂ ಕೂಡ ಒಂದು 2 ಚೀಲ ಗೊಬ್ಬರ ಕೂಡ ಸಿಗ್ತಾ ಇಲ್ಲ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧ ಕರ್ನಾಟಕದ ರೈತರ ಕೃಷಿ ಬದುಕಿನ ಮೇಲೆ ನೇರ ಪರಿಣಾಮ ಬೀರಿದೆ. ಕಲ್ಯಾಣ ಕರ್ನಾಟಕ ಸೇರಿದಂತೆ ಉತ್ತರ ಕರ್ನಾಟಕ ಹಾಗೂ ಮಲೆನಾಡಿನ ಜಿಲ್ಲೆಗಳಲ್ಲಿ ಅನ್ನದಾತರು ರಸಗೊಬ್ಬರಕ್ಕಾಗಿ ಪರದಾಡುತ್ತಿದ್ದಾರೆ. ಉತ್ತಮ ಮಳೆ ಸುರಿದ ಜಿಲ್ಲೆಗಳಲ್ಲಿ ಮುಂಗಾರು ಹಂಗಾಮಿನ ಬಿತ್ತನೆ ಶುರುವಾಗಿದೆ. ಆದರೆ ಬಿತ್ತನೆಗೆ ತಕ್ಕಷ್ಟು ಪ್ರಮಾಣದ ರಸಗೊಬ್ಬರದ ಪೂರೈಕೆ ಇಲ್ಲದೇ ಇರುವುದರಿಂದ ರೈತರು ಇದ್ದ ಕೆಲಸಗಳನ್ನೆಲ್ಲ ಬಿಟ್ಟು ರಸಗೊಬ್ಬರ ಕೇಂದ್ರಗಳಿಗೆ ಅಲೆದಾಡುತ್ತಿದ್ದಾರೆ. ಅಷ್ಟಾಗಿಯೂ ಬೇಡಿಕೆಯಷ್ಟು ಗೊಬ್ಬರ ಅವರಿಗೆ ಸಿಗುತ್ತಿಲ್ಲ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಜೂನ್ವರೆಗೆ ಸರಬರಾಜು ಆಗಬೇಕಾದ ರಸಗೊಬ್ಬರದಲ್ಲಿ 50% ಮಾತ್ರ ಪೂರೈಕೆಯಾಗಿದೆ. ಮುಂಗಾರು ಹಂಗಾಮಿಗೆ ರಾಜ್ಯಕ್ಕೆ ವಿವಿಧ ಗ್ರೇಡ್ಗಳ ಒಟ್ಟು 30.05 ಲಕ್ಷ ಟನ್ ರಸಗೊಬ್ಬರ ಹಂಚಿಕೆ ಮಾಡಿದೆ. ಈ ಪೈಕಿ ಏಪ್ರಿಲ್ನಿಂದ ಜೂನ್ವರೆಗೆ 14,80,281 ಟನ್ ಪೂರೈಕೆಯಾಗಬೇಕಿತ್ತು. ಜೂನ್ 8ರವರೆಗೆ ಕೇವಲ 7,90,624 ಟನ್ ಪೂರೈಕೆಯಾಗಿದೆ. ಡಿಎಪಿ ರಸಗೊಬ್ಬರ ಕೂಡ 4 ಲಕ್ಷ ಟನ್ಗೆ ಬೇಡಿಕೆ ಇದೆ. ಏಪ್ರಿಲ್ನಿಂದ ಜೂನ್ವರೆಗೆ ಪೂರೈಕೆಯಾಗಬೇಕಿದ್ದ 7,44,970 ಟನ್ಗಳಲ್ಲಿ 87,118 ಟನ್ ಮಾತ್ರ ಪೂರೈಕೆಯಾಗಿದೆ. ಕಲಬುರಗಿಯಲ್ಲಿ 9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಹಂಗಾಮಿನ ಬಿತ್ತನೆ ನಡೆಯಲಿದೆ. ತೊಗರಿ ಬೆಳೆಗೆ ಡಿಎಪಿ ಗೊಬ್ಬರ ಅಗತ್ಯವಿದೆ. ಆದರೆ ಬೇಡಿಕೆಗಿಂತ 30% ರಸಗೊಬ್ಬರ ಮಾತ್ರ ಪೂರೈಕೆಯಾಗಿದೆ. ಇದರಿಂದಾಗಿ ಪ್ರತಿ ರೈತರಿಗೆ ಕೇವಲ 2 ಪ್ಯಾಕೆಟ್ ರಸಗೊಬ್ಬರ ಮಾತ್ರ ಸಿಗುತ್ತಿದೆ. ನೋಡ್ರಿ, ಇಲ್ಲಿ ನಮ್ದೊಂದು 8 ಎಕರೆ ಹೊಲ ಐತ್ರಿ. ಹೊಲ ಇದ್ರೂ ಗೊಬ್ಬರ ಸಿಗ್ತಾ ಇಲ್ರಿ. ಲಂಬಲ್ಲಿ ಶಿಶೆಟಿ ಐತ್ರಿ, ಹೆಬ್ಬಾಳಕ ಶಿಶೆಟಿ ಗೊಬ್ಬರ ಬಂದಿಲ್ಲ ಅಂತಾರ್ರಿ. ಅಲ್ಲಿ ಕೇಳಿದ್ರೆ ಇಲ್ಲಿ ಗುಲ್ಬರ್ಗಕ್ಕೆ ಹೋಗಂತಾರೆ. ಗುಲ್ಬರ್ಗ ಬಂದು ಕೇಳಿದ್ರೆ 2 ಚೀಲ ಕೊಡ್ತೀವಿ ಅಂತವ. 8 ದಿವಸ ಐತ್ರಿ ನಾವು ದಿನ ಹೊಂಟ್ರಿ. ಏನು ಗೊಬ್ಬರ ಸಿಗ್ತಾ ಇಲ್ರಿ ನಮಗೆ ರೀ. ರೈತರು ನಾವು ಹಿಂಗೆ ಆದ್ರೆ ಹ್ಯಾಂಗ ಮಾಡ್ಬೇಕು ರೀ? 2 ಚೀಲ ಕೊಡ್ತಾರಂದ್ರೆ 2 ಚೀಲ ಏನು ಹೊರಕಾಗಲ್ಲ ನಮಗೆ ರೈತರಿಗೆ ಅದ್ರಿ. ನಮ್ಗೆ 6 ಎಕರೆ ಜಮೀನು ಅದ ರೀ. ನಮ್ಗೆ ಸೆನ್ಪೇಟ ಸಿಗಲ್ಲ ಆಗ್ಯದ್ರಿ. ಡೈಲಿ ಬರೋದು ಹೋಲತ್ತಿದೆ ರೀ. 2 ಚೀಲ ಕೊಡ್ತಂತಾರೆ, 2 ಚೀಲ ಭೀ ಕೊಟ್ಟಿಲ್ಲ, ಏನಿಲ್ಲ ರೀ. ನಾವು ಬಂದಿದ್ದೇವೆ ರೀ, ದಿನ ಬರೋದು ಹೋಗೋದು ಮಾಡ್ತಿದ್ದೇವೆ ರೀ. DAP ಬೇಕು ರೀ ನಮ್ಗೆ, ತೊಗರಿ ಬೆಳೆ ಬೇಕು ರೀ. 99,900 ಮೆಟ್ರಿಕ್ ಟನ್ ಟೋಟಲ್ ನಮ್ಗೆ ರಸಗೊಬ್ಬರ ಬೇಕು. ಪ್ರಮುಖವಾಗಿ ನಮ್ಮಲ್ಲಿ ದ್ವಿದಳ ಧಾನ್ಯಗಳು ಬೆಳೀತಾ ಇರೋದ್ರಿಂದ DAPದು ಬಹಳ ಅವಶ್ಯಕತೆ ಬರುತ್ತೆ. ನಮಗೆ ಒಟ್ಟರೆ ಬೇಕಾದಂಥದ್ದು ರಸಗೊಬ್ಬರ ಏನಿದೆ ಅಲ್ಲ 19,211 ಮೆಟ್ರಿಕ್ ಟನ್ನು. ಈಗ ನಮಗೆ ಕೇಂದ್ರ ಕಚೇರಿಯಿಂದ ಇಲ್ಲಿವರೆಗೆ ಸರಬರಾಜಾಗಿದ್ದು 7,670 ಮೆಟ್ರಿಕ್ ಟನ್ನು. ಬೀದರ್ ಜಿಲ್ಲೆಯಲ್ಲಿ 4.12 ಲಕ್ಷ ಹೆಕ್ಟೇರ್ ಬಿತ್ತನೆ ಪ್ರದೇಶ ಇದೆ. ಆದರೆ 51% ಮಳೆ ಕೊರತೆ ಇದ್ದು ಜಿಲ್ಲೆಯಾದ್ಯಂತ 5% ಪ್ರದೇಶದಲ್ಲಷ್ಟೇ ಬಿತ್ತನೆಯಾಗಿದೆ. ಜಿಲ್ಲೆಗೆ 21,559 ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವಿದೆ. ಇದುವರೆಗೆ 10,183 ಮೆಟ್ರಿಕ್ ಟನ್ ಗೊಬ್ಬರ ಪೂರೈಕೆಯಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿಯೂ ಇದೇ ಪರಿಸ್ಥಿತಿ ಇದೆ. ಈ ವರ್ಷ ಮಳೆ ಒಂದು ಸ್ವಲ್ಪ ಇಂಕಟ್ ಆಗ್ಯಾವ್ರಿ. ಹಂಗಾಗಿ ಒಂದು ಸ್ವಲ್ಪ ಈಗ ಬಿತ್ತಕತ್ತೀವ್ರಿ. ನಮ್ಮ ಮಳೆ ಸಾಲ್ವಲ್ತು. ನಮ್ಗೆ ಬೀಜ ಭಾಳ ದುಬಾರಿ ಆಗ್ಬಿಟ್ಟವ್ರಿ. ಗೊಬ್ಬರನ ಸಿಗೋಲ್ತು ಒಟ್ಟ. ನಮ್ಗೆ ಬೀಜ ಸಿಕ್ಕರೆ ಗೊಬ್ಬರ ಸಿಕ್ಕರೆ ನಮಗೆಲ್ಲ ನಡೀತೈತೆ ರೈತರಿಗೆ. ಇಲ್ಲಾಂದ್ರೆ ನಮ್ಗೆ ಭಾಳ ತೊಂದರೆ ಐತ್ರಿ. ನಮ್ಗೆ ಬೀಜ ಗೊಬ್ಬರದ್ದು ಭಾಳ ಸಮಸ್ಯೆ ಆಗೈತೆ ಸರ್. ಯಾಕಂದ್ರೆ ನಮ್ಗೆ ಎಳ್ಯಾಕ ವೀರ್ಯ ಸಿಗಂಗಿಲ್ಲ. ಈಗ ಮೊದಲು ಬಿತ್ತನೆ ಮಾಡ್ಬೇಕಾದ್ರೆ DAP ಸಿಗಂಗಿಲ್ಲ. ಅದ್ರಂಗಾಗಿ ನಮ್ಗೆ ಭಾಳ ತೊಂದರೆ ಆಗಿಬಿಟ್ಟೈತೆ ಸರ್. ನಮ್ಗೆ 1 ಎಕರೆಗೆ ನಮ್ಗೆ ನೋಡಿರಿ 2 ಚೀಲ DAP ಬೇಕಾಗತ್ತೆ ರೀ. 6 ಚೀಲ ವೀರ್ಯ ಬೇಕು ರೀ ನಮ್ಗೆ. ಎಷ್ಟು ಕೊಡ್ತಾ ಇದ್ದಾರೆ ಈಗ ಬರೀ 1 ಎಕರೆಗೆ 1 ಚೀಲ DAP ಕೊಡ್ತಾರೆ, 1 ಚೀಲ ವೀರ್ಯ ಕೊಡಕತ್ತಾರೆ ಸರ್ ನಮ್ಗೆ. ಕೊಪ್ಪಳ ಜಿಲ್ಲೆಯಲ್ಲಿ ಇದುವರೆಗೆ ನಮಗೆ ಒಟ್ಟು 1,17,000 ಟನ್ ರಸಗೊಬ್ಬರದ್ದು ಒಂದು ಮುಂಗಾರು ಹಂಗಾಮಿಗೆ ಬೇಕಿರತಕ್ಕಂತಹ ಬೇಡಿಕೆ. ಸೊ ಅದರಲ್ಲಿ ಇಲ್ಲಿ ತನಕ ಸುಮಾರು 51,000 ಟನ್ ಅಷ್ಟು ರಸಗೊಬ್ಬರಗಳು ಅಂದರೆ ಮಾರ್ಚ್ ಎಂಡಲ್ಲಿ ಇರ್ತಕ್ಕಂತಹದ್ದು ಓಪನಿಂಗ್ ಬ್ಯಾಲೆನ್ಸು ಮತ್ತು ಈಗ ಏಪ್ರಿಲಿಂದ ಇಲ್ಲಿ ತನಕ ಒದಗಡೆ ಆಗಿರ್ತಕ್ಕಂಥದ್ದು ಸೇರಿಸಿದ್ರೆ ಸುಮಾರು ಒಂದು 51,000 ಟನ್ ಲಭ್ಯತೆ ಇತ್ತು. ಅದರಲ್ಲಿ ಆಲ್ರೆಡಿ ನಾವು 29,000 ಟನ್ ವಿತರಣೆ ಮಾಡಿದ್ದೀವಿ. ರೈತರಿಗೆ ಆಲ್ರೆಡಿ ವಿತರಣೆ ಆಗಿದೆ. 1,30,000 ಹೆಕ್ಟೇರ್ ಬಿತ್ತನೆ ಆಗೋದಿದೆ. ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ರೈತರು ಆತಂಕ ಪಡುವಂಥದ್ದೇನಿದೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಜೂನ್ ಆರಂಭದಲ್ಲೇ 19,922 ಮೆಟ್ರಿಕ್ ಟನ್ ಗೊಬ್ಬರದ ಅಭಾವವಿದೆ. ಜುಲೈ ತಿಂಗಳಲ್ಲಿ ನಾರಾಯಣಪುರ ಜಲಾಶಯದ ಎಡದಂಡೆ ಕಾಲುವೆಯಲ್ಲಿ ನೀರು ಹರಿಸುತ್ತಿದ್ದಂತೆ ಭತ್ತ ನಾಟಿ ಕಾರ್ಯ ಆರಂಭವಾಗಿ ಗೊಬ್ಬರದ ಬೇಡಿಕೆಯ ಪ್ರಮಾಣವೂ ಹೆಚ್ಚಾಗಲಿದೆ. 5 ಎಕರೆಗೆ 4 ಚೀಲ DAP, 1-2 ಚೀಲ ಯೂರಿಯಾ,
ಒಂದು 2 ಚೀಲ ಪೊಟ್ಯಾಶ್ ಅಥವಾ ಯಾವುದೇ ಕಾಂಪ್ಲೆಕ್ಸ್ ಗೊಬ್ಬರ ಕೊಟ್ಟರು ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಕಡಿಮೆ ಆಗಿರೋದ್ರ ಸಲುವಾಗಿ ನಮ್ಗೆ ಇಲ್ಲೆಲ್ಲ ಶಾರ್ಟೇಜ್ ಆಗಿ ಎಲ್ಲ ಕಡೆ ಆಹಾಕಾರ ನೀರಾವರಿ ಜಿಲ್ಲೆಗಳು ಯಾವ್ಯಾವ ಅದಕ್ಕೆ ಜಾಸ್ತಿ ಮಾಡಿ ಈಗಾಗಲೇ ಮುಂಗಾರನ್ನು ಚುರುಕುಗೊಳಿಸಿದೆ. ಆದ ಕಾರಣ ಈಗ ಆಗ್ರೋದಲ್ಲಿ ಕೇಳಿದರೂ ಕೂಡ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇವಲ ಒಂದೊಂದು ಆಗ್ರಹದಲ್ಲಿ 10,000 20,000 ವೀರ್ಯ ಆಮೇಲೆ DAP ಇರೋಂಥ ವ್ಯವಸ್ಥೆ ಇರಲ ಕಾರಣ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆದಷ್ಟು ಬೇಗನ ರೈತರಿಗೆ ಸ್ಪಂದಿಸಬೇಕು. ಪ್ರತಿ ರೈತರಿಗೆ 2 ಪ್ಯಾಕೆಟ್ ರಸಗೊಬ್ಬರ ನೀಡುವ ಬದಲು 5 ಪ್ಯಾಕೆಟ್ ನೀಡಲು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಇಳುವರಿ ತೀವ್ರ ಕುಂಠಿತವಾಗಿ ಆಹಾರ ಉತ್ಪಾದನೆಯಲ್ಲಿ ಕುಸಿತವಾಗಬಹುದು ಎಂದು ರೈತರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳು ಹರಿಯುವ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ರಸಗೊಬ್ಬರಕ್ಕಾಗಿ ಹಾಹಾಕಾರ ಉಂಟಾಗಿದೆ. ನಾವು ಇಲ್ಲಿ ನಮ್ಮ ಹುಡುಗನ ಸಿಟಿಯಲ್ಲಿ ನಾವು ಗೊಬ್ಬರದ ಅಂಗಡಿ ಗೊಬ್ಬರ ಕೇಳಕ್ಕೆ ಹೋದ್ರೆ ನಮಗೆ ಬೇಕಾದಂಥ ಗೊಬ್ಬರ ಇಲ್ಲ, DAP ಇಲ್ಲ, ಅದು ಬಂದಿಲ್ಲ, ಇದು ಬಂತ ಹೇಳ್ತಾರೆ. ಅದಕ್ಕೆ ಬದಲಾಗಿ ಬೇರೆ ವೈರಿ ಅದು ಬರ್ತಾ ಇದು ಬರ್ತಂದು ಬೇರೆ ಯಾವುದೋ ಹೇಳ್ತಾರೆ. ಬಟ್ ಅದು ನಮಗೆ ಅದು ಏನೋ ಸರಿ ಅನಿಸ್ತಿಲ್ಲ. ನಮಗೆ ಬೇಕಾದ ಗೊಬ್ಬರ ನಮಗೆ ಸಿಗ್ತಿಲ್ಲ. ಬಿತ್ತಕ್ಕೆ ರೈತರು ಈಗಾಗಲೇ ಸನ್ನದ್ಧರಾಗ್ಯಾರ, ಆದ್ರೆ ಸರಿಯಾದ ಗೊಬ್ಬರ ಬೀಜ ಸರಿಯಾಗಿ ಸಿಗ್ತಾ ಇಲ್ಲ. ಚಿಕ್ಕಮಗಳೂರಿನಲ್ಲಿಯೂ ರಸಗೊಬ್ಬರದ ಸಮಸ್ಯೆ ತೀವ್ರವಾಗಿದ್ದು ರೈತರು ಗೊಬ್ಬರ ಮಾರಾಟ ಕೇಂದ್ರಗಳಿಗೆ ಎಡತಾಕುತ್ತಿದ್ದಾರೆ. ಚೀಲ ಫಸ್ಟು 1,300 ರೂಪಾಯಿ ಇತ್ತು, 15, 20, 1,300. ಈಗೆಲ್ಲ 2,200 ರೂಪಾಯಿ, 2,300 ರೂಪಾಯಿ. DAP ಎಷ್ಟು 2,350, 400 ರೂಪಾಯಿ ಅಂತಾರೆ. ಕೊಂಡು ಹೆಂಗೆ ಮಾಡೋಕ್ಕಾಗುತ್ತೆ ಒಂದು ಚೀಲ? ಈಗ ಹಿಡಿದು ದುಡ್ದಿದ್ದು ದುಡ್ಡೆಲ್ಲ ಅದಕ್ಕೆ ಹಾಕಬೇಕು. ಬೆಳೆಗೆ ರೈಟ್ ಇರಲ್ಲ, ಗೊಬ್ಬರಕ್ಕೆ ಮಾತ್ರ ರೈಟ್ ಜಾಸ್ತಿ. ಸರ್ಕಾರಿ ಸ್ವಾಮ್ಯದ ಕೃಷಿ ಒಟ್ಟುವಳಿ ಮಾರಾಟ ಸಹಕಾರ ಸಂಘಗಳಲ್ಲಿ ನಿಗದಿತ ಬೆಲೆಗೆ ರಸಗೊಬ್ಬರ ಸಿಗುತ್ತಿರುವುದರಿಂದ ಅಲ್ಲಿಯೇ ನೂಕುನುಗ್ಗಲು ಹೆಚ್ಚಾಗಿದೆ. ಮತ್ತೊಂದೆಡೆ ಖಾಸಗಿ ರಸಗೊಬ್ಬರ ಮಾರಾಟ ಕೇಂದ್ರಗಳಲ್ಲಿ ನಿಗದಿತ ದರಕ್ಕಿಂತ ಸುಮಾರು 500ರಿಂದ 800ರವರೆಗೆ ಹೆಚ್ಚುವರಿ ಹಣ ಪಡೆಯುತ್ತಿರುವುದು ರೈತರಿಗೆ ನುಂಗಲಾರದ ತುತ್ತಾಗಿದೆ. ಹೀಗಾಗಿ ನಿಯಮಿತವಾಗಿ ಇಂತಹ ಮಾರಾಟ ಕೇಂದ್ರಗಳ ಮೇಲೆ ಕೃಷಿ ಅಧಿಕಾರಿಗಳು ದಾಳಿ ನಡೆಸಿ ನಿಗದಿತ ಬೆಲೆಗೆ ಮಾರಾಟ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂಬುದು ರೈತರ ಒತ್ತಾಯವಾಗಿದೆ.